ನಮಸ್ತೆ, ಶ್ರೀ ಕೃಷ್ಣಾರ್ಪಣಮಸ್ತು. ವರಮಹಾಲಕ್ಷ್ಮಿ ಹಾಗೆ ಗೌರಿ ಗಣೇಶ ಎಲ್ಲ ಹತ್ರ ಬರ್ತಾ ಇದೆ. ಬನ್ನಿ, ಸಸ್ತದಲ್ಲಿ ಹೂವೆಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಉತ್ತರೇಣಿ ಗಿಡನ ತುಂಬ ಕಡೆ ಇವಾಗ ಬೆಳೆದಿರುತ್ತೆ, ಹುಡ್ಕೊಂಡು ಹೋಗ್ತಾ ಇದ್ವಿ. ಅದ್ರ ಬಗ್ಗೆ ಒಂದು ವಿಚಾರ ಪೂರ್ತಿ ಮುಗಿಸ್ಬೇಕು ಅಂತ. ಅದು ಇನ್ನೂ ಸ್ವಲ್ಪ ಲೊಕೇಶನ್ ದೂರ ಇದೆ. ಹೋಗ್ತಾ ಇರಬೇಕಾದ್ರೆ ನಾವಿಲ್ಲಿ ಸೇವಂತಿ ಹೂವು ಗಿಡದ ತೋಟ ನೋಡಿದ್ವಿ. ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ ಅಣ್ಣ. ನಾವು ಮನೆಗೆ ಪೂಜೆಗೆ ಬೇಕು ಅಂತ ಹೇಳಿದ್ವಿ, ಕೊಡ್ತೀವಿ ಅಂತ ಅಂದರು. ಏನು ಅಂದರೆ ಮಾರ್ಕೆಟಲ್ಲಿ ಏನು ಹೋಗಿ ತೊಗೊತೀವಿ ಅದಕ್ಕಿಂತ ಕಮ್ಮಿ ಕೊಡ್ತಾರೆ ಅಣ್ಣ. ನೀವು ಅವರೇ ರೈತ ಆಗಿರೋದ್ರಿಂದ ಇಲ್ಲಿ ಮಧ್ಯವರ್ತಿ ಯಾರೂ ಇಲ್ವಲ್ಲ, ಆ ದುಡ್ಡು ಡೈರೆಕ್ಟಾಗಿ ಅವ್ರಿಗೂ ಮತ್ತು ತೊಗೊಳ್ಳೋವ್ರಿಗೂ ಲಾಭ ಆಗುತ್ತೆ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ, ಹೇಳ್ರಿ. ನಿಮ್ಮ ಹೆಸರಲ್ಲಿ? ನಮ್ಮ ಹೆಸರು ದಾಸೇಗೌಡ ಅಂತ. ದಾಸೇಗೌಡ್ರೆ, ತುಂಬ ಚೆನ್ನಾಗಿ ಬೆಳೆದಿದ್ದೀರ. ಹೆಂಗಣ್ಣ ಇದು? ಏನು ಹೇಳಿ, ಬೆಳೆಯೋದಾ ಅಥವಾ ಬೆಳೆಯೋದು? ನೀವು ಇಷ್ಟು ಸಾಕಾಗಿ ಬೆಳೆದಿದ್ದೀರಲ್ಲ, ಹೆಂಗೆ ಅದು? ಅದೇ ನಾವು ಕೋಟೆ ಹತ್ರ ಪೈರ್ ತಂದ್ವಿ, ಹನಿ ನೀರಾವರಿ ಮಾಡಿದ್ವಿ, ಸೊಸಿ ಹಾಕಿದ್ವಿ, ಡ್ರಿಪ್ಪಲ್ಲಿ ಗೊಬ್ಬರ ಕೊಡ್ತಾ ಹೋಗ್ತಾ ಇರ್ತೀವಿ. ಡಿಪ್ಪಲ್ಲಿ ಮಾತ್ರ ಕೊಡ್ತಾ ಇದ್ದೀರಾ ಹನಿ ನೀರಾವರಿ ಮಾಡಿಕೊಂಡು? ಹೌದು. ಆದರೆ ನಾನು ನೋಡ್ದಂಗೆ ಕೇಳ್ದಂಗೆ ಈ ಥರ ಇಷ್ಟಾಗಲ್ಲ, ಈ ಥರ ಒಂದು ಸೂಪರಾಗಿ ಬರಲ್ಲ. ಅದು ಹೆಂಗೆ ಹೊಲ್ದು ಬಿಡಿರೋದ ಭೂತಾಯಿ? ಏನೋ ಭೂಮಿತಾಯಿಗೆ ಸೇವೆ ಮಾಡಿದ್ರೆ ನಮಗೆ ಮೋಸ ಮಾಡಲ್ವಲ್ಲ. ತುಂಬ ಅದ್ಭುತವಾದ ಮಾತು ಹೇಳಿದ್ರೆ, ತುಂಬ ಅದು ನಿಜ. ಓಕೆ, ನೀವೇ ಕುಯ್ದು ಕೊಡ್ತೀರಾ ಎಲ್ಲರಿಗೂ? ನಾವೇ ಕುಯ್ ಕೊಡ್ತೀವಿ. ಆಳುಗಳು ಸಮಸ್ಯೆ, ಆಳು ಸಿಗ್ತಾ ಇಲ್ಲ, ಸಿಗಲ್ಲ. ನಾವೇ ಕುಯ್ಬೇಕು, ಇನ್ನೇನು ಮಾಡಿ ಬಿಡೋಕ್ಕಾಗಲ್ವಲ್ಲ. ಈ ವರಲಕ್ಷ್ಮಿ ಹಬ್ಬ ಇದೆಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಹೌದು. ಹಾಗಾಗಿ ಇದು ಅಗಲ ಕಮ್ಮಿ ಆಯ್ತಲ್ಲ. ಅದೇ ನಾನೇನ್ ಮಾಡಿದೆ, ಸಿಂಗಲ್ ಲೈನ್ ಹಾಕ್ಬೇಕಾಗಿತ್ತು, ಲೈನ್ಗೆ ಡಬಲ್ ಹಾಕ್ಬಿಟ್ಟೆ. ಡಬಲ್ ಅಂದ್ರೆ ನೀವು ಗಿಡನ ಹಿಂಗ್ ಹೊಡೆದು ಬಿಟ್ಟಿದ್ದೀರಾ? ಪೈಪು ಸೆಂಟ್ರಿಗೆ ಹಾಕ್ಬಿಟ್ಟು ಹಿಂಗೊಂದ್ ಗಿಡ ಹಿಂಗೊಂದ್ ಗಿಡ ಹಿಂಗೊಂದ್ ಗಿಡ ಹಿಂಗೆ ಒಂದು ಲೈನ್ ಹಾಕಿದ್ರೆ ಚಿಕ್ಕದಾಗಿ ಬರೋದು. ನಂಗೆ ಗೊತ್ತಾಗಿಲ್ಲ, ಹಿಂಗ್ ಬರ್ತದೆ ಗಿಡ ಅಂತ ಗೊತ್ತಿಲ್ಲ, ಡಬಲ್ ಲೈನ್ ಹಾಕ್ಬಿಟ್ಟೆ. ನಾನು ಕೇಳ್ಪಟ್ಟಂಗೆ ಕೆಲವು ಕಡೆ ಈ ತರ ಬೆಳೆ ಆಗಿಲ್ಲ ಅಂತ ಇದೆ. ಬೆಳೆ ಎಲ್ಲ ಗಿಡ ಎಲ್ಲ ಮಳೆ ಚೆನ್ನಾಗಿ ಬಂತ? ಮಳೆ ಬಂದ್ರೆ ಆಗಲ್ಲ ಇದು ಜಾಸ್ತಿ. ಈ ಸರಿ ಮಳೆ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಈ ತರ ಆಗಿದೆ. ಮಳೆ ಇದ್ರೆ ಜಾಸ್ತಿ ಆಗಲ್ಲ, ಮಳೆ ಜಾಸ್ತಿ ನೀರಾದ್ರೂ ಆಗಲ್ಲ ಇದು. ನೋಡಿ, ಒಂದೊಂದು ಗಿಡಗಳು ಒಂದೊಂದು ತರ. ಇದು ಎಲ್ಲೋ ಸೆಂಟ್ ಅಲ್ಲ? ಎಲ್ಲೋ ಸೆಂಟ್ ಅಂತ ಇದ್ರದ್ದು ಜಾತಿ. ಸೂಪರ್ ಆಗಿದೆ, ನೋಡೋ ಕಳೆ ತುಂಬಾ ಕಳೆ ಇದೆ. ಒಂದೊಂದು ಹೂವು ಇಟ್ಟರೆ ಸಾಕು ಸಾಕು. ದೇವ್ರಿಗೆ ಕರೆಕ್ಟ್ ಆಗಿ ಫೋಟೋ ಹತ್ರ ಇಟ್ಬಿಟ್ರೆ ಹಂಗೆ. ಯಾರ್ಯಾರಿಗೆ ಮನೆಗಳಿಗೆ ಹೂವು ಬೇಕೋ ನಾನು ನಂಬರ್ ಹಾಕ್ತೀನಿ, ಲೊಕೇಶನ್ ಹಾಕಿರ್ತೀನಿ, ಬೇಕಾದರೆ ತೊಗೊಳ್ಳಿ. ರೈತರಿಗೂ ಒಳ್ಳೆಯದಾಗುತ್ತೆ ಮತ್ತು ತೊಗೊಂಡವ್ರಿಗೂ ತುಂಬ ಖುಷಿ ಆಗುತ್ತೆ. ಮಾರ್ಕೆಟಲ್ಲಿ ತುಂಬ ರೇಟ್ ಜಾಸ್ತಿ. ಏನು ಸೆಂಟ್ರಲ್ಲಿ ಇರ್ತಾರೆ, ಟ್ರಾನ್ಸ್ಪೋರ್ಟಿಂಗು ಮತ್ತು ಕಮಿಷನ್ ಅದೆಲ್ಲ ಇಲ್ದಿರ ಹಣ ಕೊಡ್ತಾರೆ. ಅಣ್ಣ ನಿಮ್ಮ ಎಲ್ಲಿ ಲೊಕೇಶನ್ ಅಂತ ಹೇಳಿ ಅಣ್ಣ? ಇದು ಕಗ್ಲಿಪುರ ಹತ್ರ, ಕಗ್ಲಿಪುರ ಟು ಸೋಮನಹಳ್ಳಿ. ಮುಕ್ಕೋಡ್ಲು ಅಂತ, ಬೆಂಗಳೂರಿಂದ ಬಂದ್ರೆ ಕಗ್ಲಿಪುರ ಟು ಸೋಮನಹಳ್ಳಿಯಿಂದ ಮುಕ್ಕೋಡ್ಲು ಅಂತ ಒಳಗಡೆ ಬರ್ಬೇಕು. ಒಳಗಡೆ ಬಂದು ಅದೇ ಇದೇ ತೋಟ. ಇನ್ನ ಒಂದು 2 ತಿಂಗಳು ಸಿಗುತ್ತಲ್ಲ ಅಣ್ಣ? ಇನ್ನ 2 ತಿಂಗಳು ಸಿಗುತ್ತೆ. ನೀವು ಬಂದು ಡೈರೆಕ್ಟಾಗಿ ಇವರಿಂದನೇ ಹೂವು ತೊಗೊಂಡು ಹೋಗ್ಬೋದು. ಹೂವು ಸ್ಪೆಷಲ್ ಏನು ಅಂದರೆ ಅಣ್ಣ ಹೇಳಿ ಅಣ್ಣ, ಅದು ಈ ಹೂವು ಇಟ್ಟರೆ ಎಷ್ಟು ದಿವಸ ಇರುತ್ತೆ? ಈ ಹೂವು ಕರೆಕ್ಟಾಗಿ ಪೋಟ್ ಹತ್ರ ಇಟ್ಬಿಟ್ರೆ 15 ದಿನದಿಂದ 20 ದಿನ ಇರ್ತದೆ. ಸಿಂಗಲ್ ಇಟ್ರೆ ಹಂಗೆ ಇಟ್ರೆ ಹಂಗೆ ತೋಟ ತೆಗಿಬಾರ್ದು, ಕಡ್ಡಿ ಇರಬೇಕು, ಚುಚ್ಚು ಬಿಡ್ಬೇಕು. ಹಂಗೆ ಸುಮ್ಮನೆ ಇಡೋದಷ್ಟೇ. ಹಿಂಗೆ ಇಟ್ಬಿಟ್ರೆ ಬರೀ ಗಂಧದ ಕಡ್ಡಿ. ಎಲ್ಲೋ ಸೆಂಟ್ ಅಂತ ಕರೀತಾರೆ ಅಂತ. ಇದು ಬಹಳ ಚೆನ್ನಾಗಿ ಬಂದೈತೆ, ತುಂಬಾ ಒಳ್ಳೆ ಬೆಳೆ ಬಂದಿದೆ. ಇಲ್ಲಂತೂ ನಂಗೆ ಗಾಡಿ ನಿಲ್ಸ್ಬಿಟ್ಟೇನು ಹೋಗ್ಬಿಟ್ಟು ಸಕ್ಕದಾಗಿದೆ, ಪೂಜೆಗೆ ತೊಗೊಂಡೋಗೋಣ ಅಂತ. ಬನ್ನಿ, ಇವ್ರದ್ದು ನಂಬರ್ ತೊಗೊಂಡು ನಾನು ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ತೊಗೊಂಡೋಗಿ. ಒಳ್ಳೇದಾಗಲಿ ಎಲ್ಲರಿಗೂ. ಶ್ರೀ ಕೃಷ್ಣಾರ್ಪಣಮಸ್ತು. ಮತ್ತೆ ಮುಂದೆ ಹೋಗ್ತಾ ಉತ್ತರೇಣಿ ಆಂಟಿಂಗ್ ನಡೀತಾ ಇದೆ, ಅದ್ರ ಬಗ್ಗೆ ತುಂಬ ವಿಚಾರ ಹೇಳ್ತೀನಿ. ಒಳ್ಳೇದಾಗಲಿ ಎಲ್ಲರೂ. ಶ್ರೀ ಕೃಷ್ಣಾರ್ಪಣ. ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ನಂಬರಿಗೆ ನೀವು ವಾಟ್ಸಪ್ ಆದರೂ ಮಾಡಿ, ಇಲ್ಲ ಫೋನ್ ಆದರೂ ಮಾಡಿ, ಅವ್ರು ನಿಮಗೆ ಲೊಕೇಶನ್ ಕಳಿಸ್ಕೊಡ್ತಾರೆ. ಆ ಲೊಕೇಶನ್ಗೆ ಹೋಗಿ ತಗೊಳ್ಳಿ. ಎಲ್ಲರೂ ಹಬ್ಬನ ಚೆಂದಾಗಿ ಆಚರಿಸಿ. ತಾಯಿ ನಿಮಗೆಲ್ಲರಿಗೂ ಎಲ್ಲ ಥರ ಆಸೆ ಈಡೇರಿಸಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಶ್ರೀ ಕೃಷ್ಣಾರ್ಪಣಮಸ್ತು. ಉತ್ತರೇಣಿ ಗಿಡದ ಪೂರ್ತಿ ಆರೋಗ್ಯ ವಿಷಯಗಳು ಹಾಗೂ ತಾಂತ್ರಿಕ ವಿಚಾರಗಳು ಎರಡೂ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಕಾಯ್ತಾ ಇರಿ. ನಾನಂತೂ ಹಬ್ಬಕ್ಕೆ ಬೇಕಾಗಿರೋ ಅಷ್ಟು ಹೂವನ್ನು ಖರೀದಿ ಮಾಡ್ಕೊಂಡ್ಬಂದೆ. ನೀವು ಅಷ್ಟೇ ಸಣ್ಣದೊಂದು ಲೈಕ್ ಹಾಗೆ ಶೇರ್ ಮಾಡೋದ್ರಿಂದ ಇವ್ರಿಗೆ ಹೆಲ್ಪ್ ಆಗೋಣ, ರೈತರಿಗೆ ಒಳ್ಳೆಯದಾಗಲಿ. ಹಬ್ಬ ಎಲ್ಲರೂ ಚೆನ್ನಾಗಿ ಮಾಡಿ. ಶ್ರೀ ಕೃಷ್ಣಾರ್ಪಣಮಸ್ತು.